ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಜಾತಿ ಜನಗಣತಿ ವಿಚಾರದಲ್ಲಿ ಸಂಘ ಪರಿವಾರ ಈಗ ಎಂಟ್ರಿ ಕೊಡ್ತಾ ಇದೆ. ಬಿಜೆಪಿಯ ಲಿಂಗಾಯತ ಸಮುದಾಯದ ನಾಯಕರಿಗೆ ಒಂದು ಸಂದೇಶವನ್ನ ಕೂಡ ಕೊಡಲಾಗಿದೆ. ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮೂಲಕ ಸಂದೇಶವನ್ನ ರವಾನೆ ಕೂಡ ಮಾಡಲಾಗಿದೆ. ಗಣತಿಯಲ್ಲಿ ಧರ್ಮ ಹಿಂದೂ, ಉಪಜಾತಿ ವೀರಶೈವ ಲಿಂಗಾಯತ ಯಾವ ರೀತಿಯಲ್ಲಿ ನಮೂದಿಸಬೇಕು ಅಂತ ಈ ಸಂದೇಶವನ್ನು ಕಳುಹಿಸಲಾಗಿದೆ. ನೋಡಿ, ನಿನ್ನೆ ಅಷ್ಟೇ ಸಭೆ ಕೂಡ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರೋ ಅಂತ BS ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಈಗ BY ವಿಜಯೇಂದ್ರಗೆ ಒಂದು ಬಿಗ್ ಟಾಸ್ಕ್ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರೋದು RSS ಅವರು, ಸಂಘ ಪರಿವಾರದವರು. ಏನೆಲ್ಲ ಟಾಸ್ಕ್ ಹೇಗೆ ನಿಭಾಯಿಸ್ತಾರಂತೆ ವಿಜಯೇಂದ್ರ ಅವರು ಈಗ ಇದನ್ನ? ಮಧುಸೂದನ್, ಖಂಡಿತ ಯಾವಾಗ ಸಂಘ ಪರಿವಾರದವರು ಎಂಟ್ರಿ ಆಗ್ತಾರೆ ಅಂತಂದ್ರೆ ಸರ್ಕಾರ ಜಾತಿ ಗಣತಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಆಲೋಚನೆಯನ್ನ ಮಾಡುತ್ತೆ, ಹೊಸದೊಂದು ಆಲೋಚನೆಯನ್ನ ಮಾಡುತ್ತೆ. ಏನು ಅಂತಂದ್ರೆ, ಧರ್ಮ ಹಾಗೂ ಜಾತಿ ವಿಚಾರಕ್ಕೆ ಬಂದಾಗ ಧರ್ಮ ಇರುವಂತ ಕಡೆಯಲ್ಲಿ ವೀರಶೈವ ಲಿಂಗಾಯತವನ್ನ ಮಾಡೋಣ, ಜೊತೆಗೆ ಜಾತಿ ಅಂತ ಇರೋ ಲೆಕ್ಕಾಚಾರದಲ್ಲಿ ಉಪಜಾತಿ ಯಾವೆಲ್ಲ ಬರುತ್ತೋ ಅವನ್ನ ನಾವು ನಮೂದಿಸೋಣ ಅಂತ ಒಂದು ಮಹಾಸಭೆಯ ವೇದಿಕೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ, ಅಂದ್ರೆ ಅದು ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು ಹಾಗೂ JDS ನಾಯಕರು ಎಲ್ಲರೂ ಸೇರಿ ಒಮ್ಮತದಿಂದ ಈ ತೀರ್ಮಾನವನ್ನ ಮಾಡ್ತಾರೆ. ಅಂದ್ರೆ ಅಲ್ಲಿ ಧರ್ಮ ಅನ್ನೋ ಕಡೆಯಲ್ಲಿ ವೀರಶೈವ ಲಿಂಗಾಯತ ಬಂದ್ರೆ ಉಪಜಾತಿ ಕಡೆ ವೀರಶೈವ ಲಿಂಗಾಯತ ಬರುವಂತ ಉಪಪಂಗಡಗಳನ್ನ ಸೇರ್ಸೋಣ ಅಂತ. ಆದ್ರೆ ಇದನ್ನ ಎಚ್ಚೆತ್ಕೊಂಡಂತಹ ಸಂಘ ಪರಿವಾರ ಅಂದ್ರೆ ಧರ್ಮ ಅನ್ನೋ ವಿಚಾರದಲ್ಲಿ ನಮ್ಗೆ ಹಿಂದೂನೇ ಇರಬೇಕು, ಉಳಿದಂತಹ ಉಪಜಾತಿ ವಿಚಾರದಲ್ಲಿ ವೀರಶೈವದಲ್ಲಿ ಯಾವುದೇ ಉಪಪಂಗಡಗಳು ಬಂದ್ರೆ ಅಲ್ಲಿ ಸೇರ್ಸೋಣ. ಕಾರಣ ಏನಂತಂದ್ರೆ ಸಂಘ ಪರಿವಾರಕ್ಕೆ ಹಿಂದೂ ಧರ್ಮ ಉಳಿಬೇಕು, ಹಿಂದುತ್ವ ಉಳಿಬೇಕು, ಹಿಂದುತ್ವದ ಸಂಸ್ಕೃತಿ ಉಳಿದ್ರೇನೆ ನಾಳೆ ನಾವು ಈ ಭಾರತ ದೇಶದಲ್ಲಿ ಹಿಂದುತ್ವವನ್ನ ಕಟ್ಟುವಂತ ಆಲೋಚನೆ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಂಘ ಪರಿವಾರದ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೂ ಒಂದು ಸೂಚನೆಯನ್ನ ಕೊಡ್ತಾರೆ. ನೋಡಿ, ನೀವು ತೆಗೆದುಕೊಂಡಂತ ತೀರ್ಮಾನವನ್ನ ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಸಮುದಾಯದಲ್ಲಿ ಹೇಳಿ, ಜೊತೆಗೆ ನೀವು ವೀರಶೈವ ಲಿಂಗಾಯತ ಮಹಾಸಭೆಗೂ ಕೂಡ ಈ ರೀತಿಯಾದ ಸೂಚನೆಯನ್ನು ಕೊಡಿ. ಧರ್ಮ ಇರುವಂತ ಕಡೆಯಲ್ಲಿ ಹಿಂದೂನೇ ಬರಲಿ, ವೀರಶೈವ ಲಿಂಗಾಯತ ಏನಿದೆ ಅದು ಉಪಜಾತಿಯಲ್ಲಿ ಬರಲಿ, ಈ ರೀತಿಯಾದಂತಹ ಒಂದು ಎಚ್ಚರಿಕೆ ಜೊತೆಗೆ ಸೂಚನೆಯನ್ನ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಭೆಯನ್ನು ಕೂಡ ವಿಜೇಂದ್ರ ನೇತೃತ್ವದಲ್ಲಿ ಕೂಡ ಆಗಿದೆ. ಮುಂದೆಯೂ ಕೂಡ ಸಭೆ ನಡೆಸಿ ಈ ರೀತಿಯಾದಂತಹ ಒಂದು ಎಚ್ಚರಿಕೆ ಜೊತೆಗೆ ಸೂಚನೆಯನ್ನು ಕೂಡ ಕೊಡ್ಲಿಕ್ಕೆ ಈಗಾಗಲೇ ವಿಜೇಂದ್ರ ಜೊತೆಗೆ ಯಡಿಯೂರಪ್ಪನವರು ಎಚ್ಚೆತ್ತುಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.